ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ನಮ್ಮ ಪಂಜಾಬ್ ಟೀಮ್ನ ಒಂದು ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಆ್ಯಂಡ್ ಅವರ ಸ್ಟ್ರೆಂತ್ ಏನಿದೆ ಆ್ಯಂಡ್ ವೀಕ್ನೆಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪಂಜಾಬ್ ಪ್ಲೇಯಿಂಗ್ ಲೆವೆನ್ ಮಾಡ್ಕೊಬರೋಣ. ಸೊ ಗೈಸ್, ಮೊದಲನೇದಾಗಿ ಆನ್ ಪೇಪರ್ ನೋಡ್ತಾ ಇದ್ರೆ ಪಂಜಾಬ್ ಟೀಮು ಸಕ್ಕತ್ತಾಗಿ ಸ್ಟ್ರಾಂಗ್. ಆಕ್ಚುಲಿ ನಾವು ಚೂಸ್ ಮಾಡ್ಕೊಳ್ಳೋಕೆ ಈ ಟೀಮ್ ಒಂದು ಪ್ಲೇಯಿಂಗ್ ಲೆವೆನ್ ಮಾಡೋದಕ್ಕೆ ಇದೇ ಕಾರಣ. ಈ ಒಂದು ಸ್ಕ್ವಾಡ್ ನೋಡ್ತಾ ಇದ್ರೆ ನನ್ನ ಪ್ರಕಾರ ಪ್ಲೇ ಆಫ್ ಅಲ್ಲಿ ಇವರು ಒಂದು ಸ್ಥಾನ ತಗೊಂಡಿರ್ತಾರೆ. ಯಾಕೆಂದ್ರೆ ಗೈಸ್, ಒಂದ್ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ಸೊ ಯಜುವಂತ ಚಹಲ್ ಯಾವಾಗ ಇವ್ರ ಕಡೆ ಬಂದ್ರು ಅವಾಗಿನೂ ಟರ್ನ್ ಓವರ್ ಆಯ್ತು. ಅಂಡ್ ಇದೊಂದು ಏನಪ್ಪಾ ಅಂತಂದ್ರೆ ಮಿಡಲ್ ಆರ್ಡರ್ಸ್ ಅಲ್ಲೂ ಕೂಡ ಹೊಡೆಯುವಂತ ಕೆಪಾಬಿಲಿಟಿ ಇರುವಂತ ಪ್ಲೇಯರ್ಸ್ ಗಳು ಕೂಡ ಜಾಯಿನ್ ಮಾಡ್ಕೊಂಡಿದ್ದಾರೆ. ಸೊ ರಿಗಿ ಪಾಯಿಂಟಿಂಗ್ ಅವರು ಆಕ್ಷನ್ ಅಲ್ಲಿ ಸಕ್ಕದಾಗಿ ಕೆಲಸ ಮಾಡಿದ್ದಾರೆ. ಇವರು ಇಬ್ಬರೇ ರಿಟೈನ್ ಮಾಡ್ಕೊಂಡಿದ್ದು ಸಿಮ್ರನ್ ಸಿಂಗ್ ಮತ್ತೆ ಶಶಾಂಕ್ ಸಿಂಗ್ ಅವ್ರನ್ನ. ಸೊ ಇನ್ ಮಿಕ್ದವ್ರನ್ನೆಲ್ಲ ಆಕ್ಷನ್ ಅಲ್ಲಿ ಬಿಟ್ಟಿರೋ. ಆಕ್ಷನ್ ಅಲ್ಲಿ ಬಿಟ್ಟು ನಿಮ್ಗೆ ಗೊತ್ತಿರೋ ಶ್ರೇಯಸ್ ಅಯ್ಯರ್ ಅವ್ರಿಗೆ 26.5 crores ಕೊಟ್ಟು ಇವ್ರನ್ನ ಬೈ ಮಾಡ್ಕೊಂಡಿದ್ದು ಒನ್ ಆಫ್ ದ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು ಗೈಸ್. ಆಕ್ಚುಲಿ ಅದಲ್ದೇನೆ ಇನ್ನೊಂದೇನಪ್ಪ ಅಂತಂದ್ರೆ 18 crores ಮತ್ತೆ ಅರ್ಶದೀಪ್ ಸಿಂಗ್ ರಿಟರ್ನ್ ತಗೊಂಡಿರೋದು ಒನ್ ಆಫ್ ದ ಬೆಸ್ಟ್ ಬೈ ಆಯಿತು ಅಂತಾನೆ ಹೇಳ್ಬೋದು ಆಕ್ಷನ್ ಕಡೆ ನೋಡ್ತಾ ಇದ್ರೆ. ಬಟ್ ಆನ್ ಪೇಪರ್ ಅಲ್ಲಿ ಮಾತ್ರ ಸ್ಟ್ರಾಂಗ್ ಆಗಿದೆ. ಬಟ್ ನನಗೆ ಗೊತ್ತಿಲ್ಲ ಇವರು ಪ್ಲೇಯಿಂಗ್ ಲೆವೆನ್ ಆಡಿಸ್ಬೇಕಾದ್ರೆ ಯಾವ ರೀತಿ ಎಡವಟ್ಗಳು ಮಾಡ್ಕೊಂತಾರೆ ಅಂತ. ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಓಪನಿಂಗ್ ಅಲ್ಲಿ ಇವ್ರು ಆಲ್ರೆಡಿ ಒಬ್ಬರನ್ನ ರಿಟೈನ್ ಮಾಡ್ಕೊಂಡಿರೋದು ಸಿಮ್ರನ್ ಸಿಂಗ್ ಅವರೇ ಆಡ್ತಾರೆ. ಅವ್ರ ಜೊತೆ ಜಾಶ್ ಇಂಗ್ಲಿಷ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಯಾಕಂದ್ರೆ ಇಬ್ರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು. ಲಾಸ್ಟ್ IPL ಅಲ್ಲಿ ಇವರು ಸಖತ್ತಾಗಿ ಫಾರ್ಮ್ ಅಲ್ಲಿ ಇದ್ರು. ಅಂಡ್ ಜಾಶ್ ಇಂಗ್ಲಿಷ್ ಅವರು ಈಗ ಚಾಂಪಿಯನ್ಸ್ ಟ್ರೋಫಿಲಿ ಏನ್ ಆಡಿದ್ರು, ಮಿಡಲ್ ಆರ್ಡರ್ ಅಲ್ಲಿ ಬಂದು ಸಖತ್ತಾಗಿ ರನ್ಸ್ ನ ಸ್ಕೋರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಇವರಿಬ್ರು ಪವರ್ ಪ್ಲೇ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಕೆಪಬಿಲಿಟಿ ಅಂತಂದ್ರೆ ಒಂದು 50 to 60 ರನ್ ತಗೊಳ್ಳುವಂತ ಕೆಪಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಆಮೇಲೆ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಪಂಜಾಬ್ ಪಿಚ್ ಏನಿದೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಗ್ರೌಂಡ್ಸ್ ಗಳು ಸ್ಟೇಡಿಯಂ ಚಿಕ್ಕದಾಗಿರುತ್ತೆ. ಒಂದು ಲೆಕ್ಕ ಗೈಸ್ ಡೇ ಇವರು ಪಂಜಾಬ್ ಅವ್ರದ್ದು. ಬಟ್ ಇನ್ನು ಮೇಲೆ ಒಂದು ಲೆಕ್ಕ ಪ್ರೀತಿ ಸಿಂತ ಅಂತೂ ಫುಲ್ ಖುಷಿಯಾಗಿರ್ತಾರೆ ಈ ಒಂದು ಸ್ಕ್ವಾಡ್ ನ ನೋಡ್ತಾರೆ. ಅಂಡ್ ಮೊನ್ನೆ ಕೂಡ ಒಂದು ಹೋಮ ಆಹ್ವಾನ ಕೂಡ ಮಾಡಿದ್ದಾರೆ. ಯಾರೋ ರಿಗಿ ಪಾಯಿಂಟಿಂಗ್ ಅಂಡ್ ಟೀಮು ಪಂಜಾಬ್ ಅವರೆಲ್ಲ ಸೇರ್ಕೊಂಡು. ಸೊ ಒಂದ್ ಕಡೆ ನೋಡಿ ಮಾಡ್ತಾ ಇದ್ದಾರೆ, ಕೋಚಿಂಗ್, ರಿಗಿ ಪಾಯಿಂಟಿಂಗ್, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಓನರ್ ಪ್ರೀತಿ ಸಿಂತ, ಏನ್ ಬೇಕು ಫುಲ್ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿ ವರ್ಕ್ ಆಗ್ತಿದೆ. ನನಗೆ ಒಂದಂತೂ ಗೊತ್ತಿಲ್ಲ ಗೆಲ್ತಾರ ಬಿಡ್ತಾರ, ಬಟ್ ಈ 200+ ನ ರನ್ ಸ್ಕೋರ್ ಚೇಂಜ್ ಮಾಡುವಂತ ತಂಡ ಯಾವ್ದಪ್ಪ ಅಂತಂದ್ರೆ ಇದನ್ನೇ. ಯಾಕೆ ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಆಗಿ ಈಗ ಶ್ರೇಯಸ್ ಅಯ್ಯರ್ ಅವ್ರನ್ನ ಇಳಿಸ್ತಾ ಇದೀವಿ ನಾವು. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಈ ಜಾಗನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಗೈಸ್, ಆಕ್ಚುಲಿ ಮಿಡಲ್ ಆರ್ಡರ್ಸ್ ಅಲ್ಲಿ ಸ್ಪಿನ್ನರ್ಗೆ ಎಸ್ಪೆಷಲಿ ಯಾರಪ್ಪ ನಾವು ಹೊಡೆಯೋದು ನೋಡ್ತಾ ಇರೋದಂತಂದ್ರೆ ಶ್ರೇಯಸ್ ಅಯ್ಯರ್ ಅವರು. ಸ್ಪಿನ್ನಿಂಗ್ ಸಕ್ಕದಾಗಿ ಆಡ್ತಾರೆ. ಸೊ ಬೆಸ್ಟ್ ಬ್ಯಾಟರ್ ಅಂತಾನೆ ಹೇಳ್ತೀನಿ. ಒಂದು ಟಾಪ್ 3 ಇವ್ರದ್ದು ಏನಿದೆ ಸಾಲಿಡ್ ಆಗಿ ಕಾಣಿಸ್ತಾ ಇದೆ ನನಗೆ. ಜಾಶ್ ಇಂಗ್ಲಿಷ್ ಅವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆ, ಅವರು ರನ್ಸ್ ನ ಸ್ಕೋರ್ ಮಾಡಿ ತೋರಿಸ್ಬೇಕು. ಬಟ್ ಇನ್ ಮಿಕ್ಕಿದ್ ಅದ್ ಬಿಟ್ರೆ 3 ಜನನು ಕ್ವಾಲಿಟಿ ಆಗಿ ಆಡ್ತಾರೆ ಅಂತಾನೆ ಕಾಣಿಸ್ತಾ ಇದೆ ಇಲ್ಲಿ. ನೆಕ್ಸ್ಟ್ ನಾವು ಇಳಿಸ್ತಾ ಇದ್ದು ಮಾರ್ಕಸ್ ಸ್ಟೋಯ್ನಿಸ್ ಅವ್ರನ್ನ ಇಳಿಸ್ತಾ ಇದೀವಿ. ಸೊ ಗೈಸ್, ಮಾರ್ಕಸ್ ಸ್ಟೋಯ್ನಿಸ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಲಕ್ನೋದಲ್ಲಿ ಏನು ಆಡಿದ್ರು ಒಂದು ಮ್ಯಾಚ್ ಅಂತೂ ನನಗೆ ಇನ್ನೂ ಕಣ್ ಕಟ್ತಾ ಆಗಿದೆ. ಚೆನ್ನೈ ಅವ್ರನ್ನ ಡಿಫೀಟ್ ಮಾಡೋದ್ರಿಂದ ಒಬ್ಬ ಆ್ಯಕ್ಚುಲಿ ಒಬ್ಬ ಪ್ಲೇಯರ್ ಫ್ಯಾನ್ ನಿಂತ್ಕೊಂಡು ಕುಣಿತಾ ಇದ್ದಿದ್ದು. ಸೊ ಇವಾಗ್ಲೂ ಆತ ಹೊಡೆದಿದ್ದ ಸೆಂಚುರಿ ಆಮೇಲೆ ಲಾಸ್ಟಲ್ಲಿ ವಿನ್ ಮಾಡ್ಸೋಂಥ ರೀತಿ ಕಣ್ ಕಟ್ತಾಗಿದೆ. ಸೊ ಈ ಸತಿನೂ ಅದೇ ರೀತಿನೇ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ಮಾರ್ಕಸ್ ಸ್ಟೋಯ್ನಿಸ್ ಪಂಜಾಬ್ ಕಡೆ. ಬಟ್ ನನಗೆ ಗೊತ್ತಿಲ್ಲ ಇವರು ಲಕ್ನೋದವ್ರು ಏನಕ್ಕೆ ಬಿಟ್ಟರು, ರೀಸನ್ ಏನು ಅಂತ. ಬಟ್ RTM ಮಾಡ್ಕೊಬೋದಾಗಿತ್ತೇನೋ ಅಂತ ಅನ್ನೋದು ಕೂಡ. ಎಲ್ಲ ಒಂದು ಕಡೆ ಚೆನ್ನಾಗಿ ಆಡಿದ್ರು. ಯಾಕಂದ್ರೆ ಲಾಸ್ಟ್ ಇಯರ್ ಪರ್ಫಾರ್ಮ್ ಮಾಡಿದ್ದೆ ಆ ತಂಡದಲ್ಲಿ ಇಬ್ಬರು ಪರ್ಫಾರ್ಮೆನ್ಸ್ ಜಾಸ್ತಿ ಬಂದಿದ್ದು. ಒಂದು ಮಾರ್ಕಸ್ ಸ್ಟೋಯ್ನಿಸ್, ಇನ್ನೊಂದು ಬಂದ್ಬಿಟ್ಟು ಲೈಕ್ ನಿಕ್ಲಸ್ ಪುರಾನ್ ಅವ್ರದ್ದು. ಸೊ ಎಲ್ಲೋ ಮ್ಯಾಚ್ ವಿನ್ನರ್ನ ಬಿಟ್ಕೊಟ್ರು ಅಂತ ಅನಿಸ್ತದೆ. ಈಗ ಪಂಜಾಬ್ ಕಡೆ ಯೂಸ್ ಅಡ್ವಾಂಟೇಜ್. ಪಂಜಾಬ್ ಅವರು ಆಲ್ರೆಡಿ ಬಿಡಿ ಮಿನಿ ಆಸ್ಟ್ರೇಲಿಯಾ ಅಂತ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಜಾಶ್ ಇಂಗ್ಲಿಷ್ ಅವರು, ಮಾರ್ಕಸ್ ಸ್ಟೋಯ್ನಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಇವರು ಬೇಕು ಅಂತಾನೆ ಬೈ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು RCBN ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಮ್ಯಾಡ್ ಮ್ಯಾಕ್ಸ್ ಗುರು, ನಾನು ಹೇಳ್ತಾ ಅಲ್ವಾ ಮನುಷ್ಯನ್ ಯಾಕೆ ಬಿಟ್ರು RCB ಅವರು ಅಂತ ನನಗೆ ಇವಾಗಲೂ ತಡ್ಕಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ಮ್ಯಾಚ್ ಆಡ್ಲಿಲ್ಲ ನಮ್ಮ ಒಂದು ಟೀಮಲ್ಲಿ ಇದ್ದಾಗ. ಸೊ ಅದನ್ನ ನೋಡ್ಬಿಟ್ಟೆ ಆಮೇಲೆ ಆಡಿದ್ರು, ಆಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದೇ ಸ್ಟಾರ್ಟಿಂಗ್ ಆಡಿಲ್ಲ ಅಂತ. ಇವರು ಮ್ಯಾಕ್ಸ್ವೆಲ್ ನನಗೆ ಯಾಕೆ ಬಿಟ್ರು ಅಂತ ನನಗೆ ಗೊತ್ತಾಗ್ತದೆ. ಮ್ಯಾಕ್ಸ್ವೆಲ್ ಆಕ್ಚುಲಿ IPL ಅಲ್ಲಿ ನೀವು ಅನ್ಕೊಂಡಿರೋ ಹತ್ರ RCB ಸಖತ್ತಾಗಿ ಮಾಡಿದ್ದಾರೆ ಗುರು. ಯಾರಿಗೆ ಮಾಡಿದ್ರು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪಂಜಾಬ್ ಅಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಬಿಡಿ. ಸೆಕೆಂಡ್ರಿ ಅದು ಪಂಜಾಬ್ ಅಲ್ಲಿ ಬಿಟ್ಮೇಲೆ IPL ಗೆ RCB ತಗೊಂಡ್ರು. RCB ಪಂಜಾಬ್ಗೆ ಹೋಗಿದ್ದಾರೆ ಮತ್ತೆ. ಹೌದು, ಅದೇ ರಿಟರ್ನ್ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಬಟ್ ನನಗೆಲ್ಲೋ ಅನ್ಸಿತ್ತು ಅಂತಂದ್ರೆ RCB ಅವರು ಇವ್ರನ್ನ ಇಟ್ಕೊಳ್ಬೋದಾಗಿತ್ತು. ಮೇ ಬಿ ಒಂದು ಚೀಪಾಗಿ ಸಿಗ್ತಿರೋ ಆರಾಮ್ಸೆ ತಗೊಳ್ಬೋದಾಗಿತ್ತು. ಒಂದು 10 ಕೋಟಿವರೆಗೂ ಹೋಗ್ಬೋದಾಗಿತ್ತು ಮ್ಯಾಕ್ಸ್ವೆಲ್ ಅವ್ರಿಗೂ ಕೂಡ. ಸೊ ಎಲ್ಲೋ ಒಂದ್ ಕಡೆ ನನ್ಗನ್ಸಿದೆ ಅಂದ್ರೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಗುರು. ಇನ್ ಕೇಸ್ ಏನಾದ್ರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆ ಮನುಷ್ಯ ಮ್ಯಾಡ್ ಮ್ಯಾಕ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ವಿನ್ ಮಾಡೋ ಸರ್ ಬರ್ಕೊಡ್ತೀನಿ ನಾನು. ಲಯಾಮ್ ಲಿವಿಂಗ್ಸ್ಟನ್ ಅವರು ಆ ಶೂನ ಫೀಲ್ ಮಾಡ್ಬೋದೇನೋ. ಬಟ್ ನನಗನ್ನಿಸ್ತಾ ಇರೋದು ಮ್ಯಾಕ್ಸ್ವೆಲ್ ಅವರು ಇದ್ದಿದ್ರೆ ಏನೋ ಒಂಥರ ಧೈರ್ಯ ಮಿಡಲ್ ಆರ್ಡರಲ್ಲಿ ಎಸ್ಪೆಷಲಿ ಬಂದ ತಕ್ಷಣ ರನ್ ರೇಟ್ನ ಮೂವ್ ಮಾಡ್ತಾರೆ. ಸೊ ಇದೊಂದು ಇಬ್ಬರು ಇದಾರೆ ಗೊತ್ತಾ, ಮಾರ್ಕಸ್ ಸ್ಟೋಯ್ನಿಸ್, ಮ್ಯಾಕ್ಸ್ವೆಲ್, ಒಂಥರ ಭಯಂಕರ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ ಗೈಸ್ ನಾನಂತೂ. ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ನೇಹಲ್ ವಧೇರಾ ಅವ್ರನ್ನ ಇಳಿಸ್ತಾ ಇದ್ದೀನಿ. ಸೊ ಗೈಸ್, ಮುಂಬೈ ಗರಡಿಯಲ್ಲಿ ಪಳಗದಂತ ಹುಡುಗ ನೇಹಲ್ ವಧಾರಿಯಾ. ಸೊ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವರು ಟ್ರೈ ಮಾಡಿದ್ರು ಅವ್ರನ್ನ ಬೈಬ್ಯಾಕ್ ಮಾಡೋದಕ್ಕೆ. ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂತಾನೆ ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಅವರಿಗೆ ಲಾಸ್ಟ್ ಇಯರ್. ಯಾಕಂದ್ರೆ ಆಲ್ರೌಂಡ್ರು, ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗ್ ಅಂತೂ ಸಕ್ಕತ್ತಾಗಿ ಆಡೇ ಆಡ್ತಾರೆ. ಸೊ ಎಲ್ಲ ಒಂದು ಕಡೆ ಇವರು ಒಂಥರ ಚೆನ್ನಾಗಿ
ಚೆನ್ನಾಗಿ ಕಾಣಿಸ್ಕೊಂತಿದ್ದಾರೆ. ಒಂದ್ಸಲ ಟಾಪ್ 6 ಏನು ಸ್ಪಾಟ್ ಇದೆ, ಇವ್ರು ಇಷ್ಟು ಜನಕ್ಕೆ ಫಿಲ್ ಆಯಿತು. ಈಗ ಟಾಪ್ 7 ಫಿನಿಶಿಂಗ್ ರೋಲ್ವರೆಗೂ, ಟಾಪ್ 8ವರೆಗೂ 9ವರೆಗೂ ಬ್ಯಾಟಿಂಗ್ ಇದೆ. ಸರಿ, ನಾನು 7ವರೆಗೂ ಹೇಳಲ್ಲ ಯಾರು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಶಶಾಂಕ್ ಸಿಂಗ್ ಅವ್ರನ್ನ ಇಳಿಸ್ತಾ ಇದೀವಿ. ಸೊ ಗೈಸ್, ಶಶಾಂಕ್ ಸಿಂಗ್ ಒನ್ ಆಫ್ ದ ಏನೋ ಬ್ಯಾಡ್ ಪಿಕ್ ಅಂತ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಆ ಶಶಾಂಕ್ ಸಿಂಗ್ ನ ಯಾರನ್ನೋ ರಾಂಗ್ ಶಶಾಂಕ್ ಸಿಂಗ್ ನ ಪರ್ಚೇಸ್ ಲಾಸ್ಟ್ ಇಯರ್ ಅಲ್ಲಿ. ಸೊ ಪಾಪ ಈ ಸತಿ ಬೆಸ್ಟ್ ಫೈಂಡ್ ರಿಟೈನ್ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಾರೆ ಅಂತಂದ್ರೆ ಅವ್ರಿಗೆ ಪ್ರೂವ್ ಮಾಡ್ತಾರೆ. ಈ ವರ್ಷ ರಿಟೈನ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಒಟ್ನಲ್ಲಿ ಗೈಸ್, ಶಶಾಂಕ್ ಸಿಂಗ್ ಸದ್ಯಕ್ಕೆ ಪಂಜಾಬ್ ಕಡೆ ಇನ್ನೂ ಲಾಂಗ್ ಇನ್ನಿಂಗ್ಸ್ ಕಡೆ ಲಾಂಗ್ ಜರ್ನಿ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಲೈಕ್ ಬೈ ಮಿಸ್ ಆಗಿ ಯಾರೋ ಶಶಾಂಕ್ ನ ತಗೊಳ್ಳೋದ್ ಬದಲು ಈ ಶಶಾಂಕ್ ನ ತಗೊಂಡು ಈ ತರ ರಿಟರ್ನ್ ಬರೋದಿದೆ ಗೊತ್ತಾ, ಅದು ಆಕ್ಚುಲಿ ಎಲ್ಲ ಪ್ಲೇಯರ್ಸ್ ಕೈಲೂ ಆಗಲ್ಲ. ಅಂಡ್ ಇವರು ಬೋಲ್ಡ್ ಪ್ರಿಡಿಕ್ಷನ್ಸ್ ಕೂಡ ಮಾಡಿದ್ದಾರೆ. ಚಿನ್ನ ಹುಡುಕಕ್ಕೆ ಹೋಗಿ ಡೈಮಂಡ್ ಸಿಗ್ತಂತೆ ಅವ್ರಿಗೆ. ಎಕ್ಸಾಕ್ಟ್ಲಿ. ಸೊ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಕೂಡ ಮಾಡಿದ್ರು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ. ಪಂಜಾಬ್ ಬರ್ಕೊಳ್ಳಿ 2ನೇ ಸ್ಥಾನಕ್ಕಂತೂ ಫಿಕ್ಸ್ ಆಗಿ ಇಟ್ಟೇ ಇರ್ತೀವಿ ನಾವು ಅಂತಾನು ಹೇಳಿದ್ದಾರೆ. ಅದಾದ್ಮೇಲೆ ಇಂಟರ್ವ್ಯೂನು ಕೊಡ್ತೀನಿ ಅಂತ ಫುಲ್ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಎಸ್, ನೆಕ್ಸ್ಟ್ ಇಳಿಸ್ತಾ ಇರೋದು ನಾವು ಮಾರ್ಕೋ ಜಾನ್ಸನ್ ಅವ್ರನ್ನ ಇಳಿಸ್ತಾ ಇದೀವಿ. ಸೌತ್ ಆಫ್ರಿಕಾದ 7 ಅಡಿ ಹುಡುಗ. ಸೊ ಬಂಬು ಅಂತ ಅನ್ಬೋದು ಗುರು. ಆಕ್ಚುಲಿ ಇವರು ಬ್ಯಾಟಿಂಗ್ ಅಲ್ಲೂ ಸಖತ್ತಾಗಿ ಆಡ್ತಾರೆ, ಬೌಲಿಂಗ್ ಅಲ್ಲೂ ವಿಕೆಟ್ ನ ತಗೊಳ್ತಾರೆ. ಎಸ್ಪೆಷಲಿ ಪವರ್ ಪ್ಲೇ ಅಲ್ಲಿ ಇವ್ರದಂತೂ ಆವಡಿಗಳು ನಡೆಯುತ್ತೆ. ಇವ್ರದ್ದು ಹರ್ಷದೀಪ್ ಸಿಂಗ್ ಒಳ್ಳೆ ಕಾಂಬಿನೇಷನ್. ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಇವರು ಮಾರ್ಕೋ ಜಾನ್ಸನ್ ಪ್ಯೂರ್ ಬ್ಯಾಟರ್ ತರನೇ ಕಾಣಿಸ್ತಾರೆ. ಆಕ್ಚುಲಿ ನಾನು ಸೌತ್ ಆಫ್ರಿಕಾ ಲೀಗ್ ನ ನೋಡ್ತಾ ಇದ್ದೆ, ಎಂತೆಂತ ಶಾರ್ಟ್ಸ್ ಗಳು ಹೊಡಿತಾರೆ ಗೊತ್ತಾ ಆಕ್ಚುಲಿ ಅವರು. ಸೊ ಇಂಡಿಯಾದಲ್ಲಿ ಇನ್ನೂ ಅಷ್ಟು ಮಿಂಚಕ್ ಚಾನ್ಸ್ ಸಿಗ್ಲಿಲ್ಲ, ಬಟ್ ನನಗೆ ಅನಿಸ್ತಾ ಇರೋದು ಈ ಸತಿ ಮಿಂಚ್ತಾರೆ ಅಂತ ಅನಿಸ್ತದೆ. ಅದು ಅಂಡರ್ ಕ್ರಿಕಿ ಪಾಯಿಂಟಿಂಗ್ ಲೈಕ್ ಕೋಚ್ ಅಂಡರ್ ಅಲ್ಲಿ. ಎಸ್, ಇನ್ನು ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ಹರ್ಷದೀಪ್ ಸಿಂಗ್ ಅವ್ರನ್ನ. ಸೊ ಗೈಸ್, ಆಕ್ಚುಲಿ ಹರ್ಷದೀಪ್ ಸಿಂಗ್ ಅವರು ಬ್ಯಾಟಿಂಗ್ ಏನು ನಾವು ನೋಡಿದ್ವಿ, ಒಂದು 6 ಹೊಡೆಯೋಕೆ ಔಟ್ ಆಗೋದು ನೋಡಿದ್ವಿ. ಸೊ ಜೊತೆಗೆ ಹರ್ಪ್ರೀತ್ ಬ್ರಾರ್ ಅವ್ರನ್ನ ಇಟ್ಕೊಂತ ಇದ್ದೀನಿ. ಯಾಕಂದ್ರೆ ಹರ್ಪ್ರೀತ್ ಬ್ರಾರ್ ಅವರು ಬ್ಯಾಟಿಂಗ್ ಕಮ್ ಬೌಲಿಂಗ್ ಎರಡೂ ಮಾಡ್ತಾರೆ, ಒಂದು ಹೊಡೆಯುವಂತ ಕೆಪಬಿಲಿಟಿ ಇದೆ. ಸೊ ಹರ್ಷದೀಪ್ ಸಿಂಗ್ ನ ಫ್ಲೋಟರ್ ಆಗಿ ಯೂಸ್ ಮಾಡ್ತೀನಿ. ಅವರು ಒಂದು ಸ್ವಲ್ಪ ನೋಡಿ ಹೇಳ್ತಾರ ನಾನು. ಆಕ್ಚುಲಿ ನೋಡಿ, ಮಾರ್ಕೋ ಜಾನ್ಸ್ ಔಟ್ ಆದ್ಮೇಲೆ ಹರ್ಪ್ರೀತ್ ಬ್ರಾರ್ ಬರ್ತಾರೆ, ಹರ್ಪ್ರೀತ್ ಬ್ರಾರ್ ಔಟ್ ಆದ್ರೆ ಹರ್ಷದೀಪ್ ಸಿಂಗ್ ಅವ್ರು ಬರ್ತಾರೆ. ಎಸ್, ಲಾಸ್ಟ್ ಅಲ್ಲಿ ನಮ್ಮ ಒಂದು ಚಾಹಲ್ ಅವ್ರನ್ನ ನಾವು ಇಟ್ಕೊಂಡಿದೀವಿ ಗೈಸ್. ಚಹಲ್ ಅಂಡ್ ಸ್ಪಿನ್ನರ್ ಬಿಡಿ, ಅವ್ರೇನು ನಮಗೇನು ಅವ್ರ ಸೆಂಚುರಿ ಬಿಡಿ, ಅವರೆಲ್ಲ ಸೆಕೆಂಡ್. ಅವ್ರ ಬಗ್ಗೆ ಮಾತಾಡಕ್ ನಮಗೆ ಏನೋ ರೈಟ್ಸೇ ಇಲ್ಲ ಚಹಲ್ ಅಂತ ಲೆಜೆಂಡ್ ಬಗ್ಗೆ. ಸೊ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ರೆಡಿ ಇರ್ತಾರೆ. ನೆಕ್ಸ್ಟ್ ಹರ್ಪ್ರೀತ್ ಬ್ರಾರ್ ಇರ್ತಾರೆ. ಅವ್ರ ಜೊತೆ ಇನ್ನೊಬ್ಬ ವೇಗಿ ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಅವರು. ಸೊ ಗೈಸ್, ವೈಶಾಖ್ ಅವರು ಆಕ್ಚುಲಿ ಹೇಳ್ತಾ ಇದೀನಿ, ಒನ್ ಆಫ್ ದ ಬೆಸ್ಟ್ ಫೈಂಡ್. RCBಗೂ ಒನ್ ಆಫ್ ದ ಬೆಸ್ಟ್ ಫೈಂಡ್ ಆಗಿದ್ರು. ಆ ರೀತಿನೇ ಪರ್ಫಾರ್ಮೆನ್ಸ್ ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ವಿಕೆಟ್ ಟೇಕರ್ ಆಗಿ ನಮಗೆ ಹೊರಹೊಮ್ಮಿದ್ರು. ಬಟ್ ಯಾಕೆ ಆಕ್ಚುಲಿ RCB ಅವ್ರು ಹೋದ್ರು, ಬಟ್ ಬಜೆಟ್ ಪರ್ಸ್ ರೀಸನ್ ಇಂದ ಆಕ್ಚುಲಿ ಪಂಜಾಬ್ ಅವ್ರು ತಗೊಂಡು ಪಂಜಾಬ್ಗೂ ಒನ್ ಆಫ್ ದ ಬೆಸ್ಟ್ ಫೈಂಡ್ ಆಗ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ನಮ್ಮ ಕನ್ನಡಿಗ ಹುಡುಗ ಎಲ್ಲೋದ್ರೂ ಮಿಂಚ್ಲಿ ಅಂತ ನಮ್ಮ ಮನಸ್ಸಲ್ಲಿ ಆಸೆ ಇದ್ದೇ ಇರುತ್ತೆ. ಇವ್ರನ್ನ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಂಡಿದ್ದೀವಿ ಗೈಸ್. ಯಾರನ್ನ? ವೈಶಾಖ್ ಅವ್ರನ್ನ. ಪಂಜಾಬ್ ತಂಡಕ್ಕೆ ಬ್ಯಾಟಿಂಗ್ ಯಾವುದೇ ಕೊರತೆ ಬರಲ್ಲ. ಸೊ ಬೌಲಿಂಗ್ ಬೇಕಾಗಿರುತ್ತೆ. ಸ್ಪಿನ್ನರ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಕ್ವಾಲಿಟಿ ಸ್ಪಿನ್ನರ್ಸ್ ಗಳಿದ್ದಾರೆ ಗುರು. ಹರ್ಪ್ರೀತ್ ಬ್ರಾರ್ ಅವರು ಸಖತ್ ಎಕನಾಮಿಕಲ್ ಅಲ್ಲಿ ಮಾಡಿದ್ದಾರೆ. ಚಹಲ್ ಅವರಂತೂ ವಿಕೆಟ್ ಟೇಕರ್ ಬೌಲರ್, ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಫಾಸ್ಟ್ ಬೌಲಿಂಗ್ ಲೈನ್ಅಪ್ಗೆ ಸಪೋರ್ಟ್ ಮಾಡೋದಕ್ಕೆ ಹರ್ಷದೀಪ್ ಸಿಂಗ್, ಮಾರ್ಕೋ ಜಾನ್ಸನ್ಗೆ ಸಪೋರ್ಟ್ ಮಾಡೋದಕ್ಕೆ ಇವರು ಕೂಡ ಬರ್ತಾರೆ. ಜೊತೆಗೆ ಮಾರ್ಕಸ್ ಸ್ಟೋನಿಸ್ ಅವರು ಬೌಲಿಂಗ್ ಆಗ್ತಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೌಲಿಂಗ್ ಆಗ್ತಾರೆ. ಎಲ್ಲ ಆಯ್ತು. ನಿಹಲ್ ವಧೇರನು ಇದಾರೆ, ಅವರು ಸ್ಪಿನ್ನಿಂಗ್ ಆಗ್ತಾರೆ. ಗುರು ನಿಮ್ಗೆ ಏನ್ ಗುರು, ಎಲ್ಲ ಹೆಚ್ಚು ಕಮ್ಮಿ ಬೌಲರ್ಸ್ ಗಳೇ ತಂಡ ಸಿಗ್ತಾ ಇದೆ, ಬ್ಯಾಟಿಂಗ್ ಗಳೇ ಸಿಗ್ತಾ ಇದೆ, ಆಲ್ರೌಂಡರ್ ಗಳು ಸಿಗ್ತಾ ಇದಾರೆ. ಸೊ ನಾನು ಹೇಳ್ತಾ ಇರೋದು ಪ್ಲೇ ಆಫ್ ಅಲ್ಲಿ ಇವರು 2ನೇ ತಂಡದಲ್ಲಿ ಇದ್ದೆ 2ನೇ ಪೊಸಿಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದು ನಾವು ಆಗ್ಲೇ. ಎಕ್ಸಾಕ್ಟ್ಲಿ, ಹೇಳಕ್ಕಾಗಲ್ಲ. ಕಪ್ ಗೆದ್ಬಿಡ್ತಾರೆ ಗುರು ಇವ್ರು. ಆ ತರ ಸ್ಟ್ರಾಂಗ್ ತಂಡ ಕಾಣಿಸ್ತಾ ಇದೆ. ಬಟ್ ಹೋಪ್ ದಟ್ ಪಂಜಾಬ್, ನನಗೆ ಏನ್ ಗೊತ್ತಾ, RCB ಒಂದೇ ನಾನು ದುರಾಸೆ ಪಡ್ತಲ್ಲ, RCBನೂ ಗೆಲ್ಬೇಕು, ನಾನು ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಯಾರಾದ್ರೂ ಹೊಸ ತಂಡಗಳು, ಡೆಲ್ಲಿ, ಪಂಜಾಬ್ ಅವರು ಇನ್ನೂ ಕಪ್ ಗೆಲ್ಲಕ್ಕಾಗಿಲ್ಲ. ಲಕ್ನೋದವರು ಅಷ್ಟೇ ಟ್ರೈ ಮಾಡಿದ್ರು, ಕ್ವಾಲಿಫೈ ಆಗಿ ಟ್ರೈ ಮಾಡಿದ್ರು, 3 ವರ್ಷ ಕ್ವಾಲಿಫೈ ಆಗ್ತಾರೆ, ಅವ್ರ ಕೈಲಿ ಆಗಿಲ್ಲ. ಸೊ ಹೋಪ್ ದಟ್ ಈ 4 ತಂಡಗಳಲ್ಲೇ ಯಾವುದೋ ಒಂದು ತಂಡ ಗೆದ್ರೆ ನನಗೆ ನಿಜ ಖುಷಿ ಆಗುತ್ತೆ. ಲಿಟ್ರಲಿ ಮನಸ್ಸಿಂದನೂ ತುಂಬ ಖುಷಿ ಪಡ್ತೀನಿ. RCB ನಾವು ಸೋತ್ರು ಗೆದ್ರು ಕೂಡ ನಾವು ಒಂಥರ ಕಲ್ಲಾಗ್ಬಿಟ್ಟಿದ್ದೀವಿ ಗುರು. ಇವಾಗ ನಾವು ಏನಾದರೂ ಸಪೋರ್ಟ್ ಮಾಡೇ ಮಾಡ್ತೀವಿ, ಅದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಬಟ್ ಆದ್ರೂ ನಾವು ಹೋಪ್ಸ್ನ ಬಿಟ್ಕೊಡೋದು ಬೇಡ. RCB ಇನ್ ಕೇಸ್ ಫೈನಲ್ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಬೇರೆ ಈ ಕಪ್ ಗೆಲ್ದಿರೋ ತಂಡ ಕಪ್ ಗೆಲ್ಬೇಕು ಅಂತ ನನಗೆ ಆಸೆ. ನಂಗೆ ಈ ಚೆನ್ನೈ, ಮುಂಬೈ ಆಲ್ರೆಡಿ ಕಪ್ ಗೆದ್ದು ಅವ್ರ ಹತ್ರ ಗುಡ್ಡೆ ಹಾಕಿದಾರೆ ಗುರು. ಸಾಕು ಅವ್ರಿಗೆ, ನಮಗೂ ಬರ್ಲಿ ಒಂದ್-2 ಕಪ್ ನೋಡೋಣ. 1-2 ಸ್ಟಾರ್ ಹಾಕೊಂಡ್ರೆ ಓಕೆ, ಇಲ್ಲ 5-6 ಸ್ಟಾರ್, ಇಲ್ಲ 5 ಸ್ಟಾರು, ಅವ್ರು ಕೋಲ್ಕತ್ತಾದವ್ರು 3 ಸ್ಟಾರು, ಯಾಕೆ ಗುರು? ಸೊ ಗೈಸ್, ಇನ್ನು ಈ ಒಂದು ಪಂಜಾಬ್ ಅಲ್ಲಿ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಮಾತಾಡಂಗಿದ್ರೆ, ಸ್ಟ್ರೆಂತ್ ಅಂತ ನೋಡ್ತಾ ಇದ್ರೆ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಒಂದು ಬ್ಯಾಟಿಂಗ್ ಲೈನ್ ಅಪ್ ಇದೆಯಲ್ಲ, ಅವ್ರದೇ ಸ್ಟ್ರೆಂತ್ ಅಂದ್ರೆ ಆಲ್ರೌಂಡರ್ ಗಳಿದ್ದಾರೆ. ಸೊ ನಿಮಗೆ ಮ್ಯಾಚ್ ಫಿನಿಶಿಂಗ್ ಮಾಡೋಕ್ಕೂ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ, ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕೂ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಇವ್ರದ್ದು ಬೌಲಿಂಗ್ಗೆ ಎಕ್ಸೆಪ್ಟ್ ಅದೇ ನಾನು ಹೇಳ್ದಾಗೆ ಹರ್ಷದೀಪ್ ಸಿಂಗ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಯಜುವೇಂದ್ರ ಚಹಲ್ ವಿಕೆಟ್ ಟೇಕರ್. ಇವ್ರಿಬ್ರನ್ನ ಬಿಟ್ಟರು ಬೇರೆ ಯಾರಾದ್ರೂ ಬೌಲ್ ಅಲ್ಲಿ ಸ್ಟೆಪ್ ಅಪ್ ಆಗ್ಬೇಕಾಗತ್ತೆ. ನನಗೆ ವೈಶಾಖ್ ವಿಜಯ್ ಕುಮಾರ್ ಅವರು ಏನಾದ್ರು ಸ್ಟೆಪ್ ಅಪ್ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಒಳ್ಳೆ ತಂಡ ಆಗುತ್ತೆ. ಎಸ್ಪೆಷಲಿ ಮಾರ್ಕೋ ಜಾನ್ಸನ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ. ಅವ್ರು ಏನಾದ್ರು ಹೊಡ್ಸ್ಕೊಂಡ್ರೆ
ಮತ್ತೆ ರಿಟರ್ನ್ ಹಿಂದೆ ಬಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರ ವೀಕ್ನೆಸ್ಸು ಒಂದು ಸ್ವಲ್ಪ ಬೌಲಿಂಗು. ಚೇಸಿಂಗ್ ಯಾವುದೇ ತಂಡ ಇವ್ರ ಮೇಲೆ ಫಸ್ಟ್ ಏನಾದರೂ ಟಾಸ್ ಗೆಲ್ತು ಅಂತಂದರೆ ದಯವಿಟ್ಟು ಚೇಸ್ನ ತಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಕತೆ ಮುಗೀತು. ಇವರೇನೋ ಚೇಸಿಂಗ್ ಬಂತು ಅಂತಂದರೆ 5 ವಿಕೆಟು 100 ರನ್ನಿಗೆ ಬಿತ್ತು ಅಂತಂದ್ರೆ ಮತ್ತೆ ಎದ್ದು ಹೊಡೆಯುವಂಥ ಕೆಪಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು ಟೀಮ್ ಒಳಗಡೆ ಸೇರ್ಕೊಂಡಿದ್ದಾರೆ. ಎಸ್ ಗೈಸ್, ಇದಾಗಿತ್ತು ನಮ್ಮ ಒಂದು ಪಂಜಾಬ್ ಕಿಂಗ್ಸ್ನ ಒಂದು ಪ್ಲೇಯಿಂಗ್ ಲೆವೆನು. ಸೊ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಪ್ರಕಾರ ಪಂಜಾಬ್ ಅವ್ರದ್ದು ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.